ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕರೆಂಟ್ ರಿಲೇಶನ್ಶಿಪ್, ನೀವು ಮತ್ತೆ ನಿಮ್ಮ ಮೈಂಡಲ್ಲಿರೋ ಪರ್ಸನ್ ಆಗಿರ್ಬೋದು, ಅಥವಾ ಆಲ್ರೆಡಿ ಕನೆಕ್ಷನ್ ಇರ್ಬೋದು, ಅಥವಾ ಜಸ್ಟ್ ಇನ್ ಕೇಸ್ ಚೆಕ್ ಮಾಡಬೇಕು ಅಂತ ಇದ್ರೆ ಕನೆಕ್ಷನ್ ಡೈನಾಮಿಕ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಚೆಕ್ ಮಾಡೋಣ. ಅಂದ್ರೆ ಏನಾಗ್ತಾ ಇದೆ ನಿಮ್ಮಿಬ್ರು ಮಧ್ಯ, ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಈ ಕನೆಕ್ಷನ್ ಸುತ್ತಮುತ್ತ ಯಾವ ಎನರ್ಜಿ ಇದೆ, ಏನೆಲ್ಲ ಚಾಲೆಂಜಸ್ ಇದೆ, ನೆಕ್ಸ್ಟ್ ಎಲ್ಲಿಗೆ ಕನೆಕ್ಷನ್ ಹೋಗ್ತಾ ಇದೆ, ಎಲ್ಲದನ್ನು ಡಿಸ್ಕಸ್ ಮಾಡೋಣ. ಬಿಕಾಸ್ ಸಮ್ಟೈಮ್ಸ್ ಕೆಲವೊಂದೊಂದು ಕನೆಕ್ಷನ್ಸ್ ಹೊರಗಡೆಯಿಂದ ಕನ್ಫ್ಯೂಸಿಂಗ್ ಆಗಿ ಕಾಣಿಸ್ತಾ ಇರುತ್ತೆ. ಬಿಕಾಸ್ ಎಮೋಷನ್ಸ್ ಮಿಕ್ಸ್ ಆಗೋಗ್ಬಿಟ್ಟಿರುತ್ತೆ. ಈಗೋ ಇಂದ ಆಗಿರ್ಬೋದು, ಸೈಲೆನ್ಸ್ ಇಂದ ಆಗಿರ್ಬೋದು, ಪ್ರಾಬ್ಲಿ ನೀವು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರ್ಬೋದು, ಅಥವಾ ಯಾರೋ ಒಬ್ರು ಇಲ್ಲಿ ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಅಥವಾ ನಿಮ್ಮಿಬ್ರು ಮಧ್ಯೆ ಟೈಮಿಂಗ್ ಇಶ್ಯೂಸೇ ಇರ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ಟ್ರುತ್, ಆ ಸತ್ಯನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಒಂದು ಕನೆಕ್ಷನ್ ಆನೆಸ್ಟ್ಲಿ ಕ್ಲಿಯರ್ಲಿ ಹೆಂಗಿದೆ ನೋಡೋಣ. ಓಕೆ, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಕೀಪ್ ಇನ್ ಮೈಂಡ್, ದಿಸ್ ಇಸ್ ಜನರಲ್ ಕಲೆಕ್ಟಿವ್ ರೀಡಿಂಗ್. ಯಾವುದು ನಿಮಗೆ ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ, ಯಾವ್ದು ರೆಸೊನೇಟ್ ಆಗ್ತಾ ಇಲ್ಲ ಅದನ್ನ ಬಿಟ್ಬಿಡಿ. ಓಕೆ, ಎನರ್ಜಿ ಸಮ್ಟೈಮ್ಸ್ ರಿವರ್ಸ್ಡ್ ಆಗಿ ಕೂಡ ಬಿಹೇವ್ ಮಾಡುತ್ತೆ, ನಿಮ್ಮ ಸಿಚುವೇಶನ್ ಬೇಸ್ಡ್ ಆಗಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಸ್ಪೆಸಿಫಿಕಲಿ ನಿಮ್ಮ ಸಿಚುವೇಶನಿಗೆ ಬೇಸ್ಡ್ ಆಗಿ ಅಂತ ಅಂದರೆ ನಿಮ್ಮ ಪರ್ಸನ್, ನಿಮ್ಮ ಎನರ್ಜೀಸ್ ಚೆಕ್ ಮಾಡಬೇಕು. ನಿಮ್ಮ ಕರೆಂಟ್ ಲೈಫ್ ಪ್ರಾಬ್ಲಮ್ಸ್ ಏನೇ ಇರ್ಬೋದು, ಅದ್ರ ಬಗ್ಗೆ ನಿಮಗೆ ಕ್ವೆಶನ್ಸ್ ಇದೆ ಅಂದರೆ ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ DM ಮೀ ಪರ್ಸ್ನಲ್ ರೀಡಿಂಗಿಗೆ. ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿದೆ ಆ್ಯಂಡ್ ಸ್ಕ್ರೀನ್ ಮೇಲೂ ಬರುತ್ತೆ. ಆ್ಯಂಡ್ ಎಸ್, ನೀವು ಟ್ಯಾರೋ, ಸ್ಪಿರಿಚುವಲ್, ಮ್ಯಾನಿಫೆಸ್ಟೇಷನ್, ಎನರ್ಜಿ ರೀಡಿಂಗ್ಸ್, ರಿಲೇಶನ್ಶಿಪ್ ಗೈಡೆನ್ಸ್, ಇಂಟ್ಯೂಟಿವ್ ಮೆಸೇಜಸ್ ಎಲ್ಲ ನೀವು ಇಷ್ಟಪಡ್ತೀರಾ, ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದರೆ ಡೆಫಿನೆಟ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಪೋರ್ಟ್ ದಿಸ್ ಪೇಜ್ ಬಿಕಾಸ್ ನಿಮ್ಮ ಸಪೋರ್ಟ್ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಟ್ ನಾನು ಕನ್ಸಿಸ್ಟೆಂಟ್ಲಿ ಪೋಸ್ಟ್ ಕೂಡ ಮಾಡ್ಬೋದು ಅಲ್ವಾ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ಇವತ್ತಿನ ಟ್ಯಾರೋ ಸ್ಪ್ರೆಡ್ ಎಮೋಷ್ನಲಿ ನಿಮಗೆ ಇಂಟೆನ್ಸ್ ಫೀಲ್ ಆಗ್ಬೋದು. ಬಿಕಾಸ್ ಐ ಕ್ಯಾನ್ ಆಲ್ರೆಡಿ ಸೆನ್ಸ್ ಇಲ್ಲಿ ಒಂದು ಸ್ಟ್ರಾಂಗ್ ಎಮೋಷನ್ಸ್ ಇದೆ, ಕನ್ಫ್ಯೂಷನ್ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಕನೆಕ್ಷನಲ್ಲಿ ಏನೋ ಇಂಬ್ಯಾಲೆನ್ಸ್ ಎನರ್ಜಿ ಇದೆ. ಓಕೆ, ಸೊ ಸರ್ಫೇಸ್ ಲೆವೆಲಲ್ಲಿ ನಾವು ನೋಡಲ್ಲ ಈ ಒಂದು ವಿಡಿಯೋದಲ್ಲಿ, ಇವತ್ತಿನ ವಿಡಿಯೋದಲ್ಲಿ ಡೀಪ್ ಆಗಿ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಟೇಕ್ ಅ ಡೀಪ್ ಬ್ರೆತ್, ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ, ಕನೆಕ್ಷನ್ ಬಗ್ಗೆ ಥಿಂಕ್ ಮಾಡಿ, ಆ್ಯಂಡ್ ಥ್ರೂ ದಟ್ ಲೆಟ್ಸ್ ಬಿಗಿನ್ ಟುಡೇಸ್ ಟ್ಯಾರೋ ರೀಡಿಂಗ್. ಓಕೆ, ಎಸ್, ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ, 2 ಪೈಲ್ಸ್ ಇದೆ. ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಆ್ಯಂಡ್ ಪೈಲ್ಸ್ ಟೈಮ್ ಸ್ಟ್ಯಾಂಪ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆ, ನಿಮ್ಮ ರೀಡಿಂಗ್ ಅಲ್ಲಿ ಹೆಲೋ ಪೈಲ್ 1 ಗ್ರೂಪ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಗ್ರೂಪ್ ಚೂಸ್ ಮಾಡಿದ್ದೀರಾ, ಸೊ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಎಸ್, ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಲೆಟ್ಸ್ ಸಿ ಕರೆಂಟ್ ಡೈನಾಮಿಕ್ಸ್, ಕನೆಕ್ಷನ್ ನಿಮ್ಮಿಬ್ರು ಮಧ್ಯೆ ಹೇಗಿದೆ, ಏನಾಗ್ತಾ ಇದೆ. ಬಿಕಾಸ್ ಸಮ್ಟೈಮ್ಸ್ ಇಬ್ರು ಜನರು ಡೀಪ್ಲಿ ಕನೆಕ್ಟೆಡ್ ಫೀಲ್ ಆಗ್ತಾ ಇರತ್ತೆ, ಬಟ್ ಎನರ್ಜೀಸ್ ಹೋಗ್ತಾ ಹೋಗ್ತಾ ಕನ್ಫ್ಯೂಸಿಂಗ್ ಆಗಿರುತ್ತೆ, ತುಂಬ ಫಾಸ್ಟ್ ಹೋಗ್ತಾ ಇರುತ್ತೆ, ಎಮೋಷ್ನಲಿ ಅನ್ಬ್ಯಾಲೆನ್ಸ್ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ನೋಡೋಣ. ಓಕೆ, ಆಲ್ರೆಡಿ ಫ್ಯೂ ಕಾರ್ಡ್ಸ್ ಬಂದಾಗಿದೆ ನಮಗಿಲ್ಲಿ. ಸೊ ಫಸ್ಟ್ ಕಾರ್ಡ್, ಐ ಗೆಸ್ ಲಾಸ್ಟ್ 2 ಕಾರ್ಡ್ನ ಪುಲ್ ಮಾಡಿಬಿಡ್ತೀನಿ. ಓಕೆ, ವಿ ಗಾಟ್ ಬಟರ್ಫ್ಲೈ ಆ್ಯಂಡ್ ದೆನ್ ಗ್ರಾಸ್ ಹೋಪ್. ಓಕೆ, ನೈಸ್. ಓಕೆ, ಸೊ ಫಸ್ಟ್ ಕಾರ್ಡಲ್ಲಿ ಏನು ಸಿಕ್ಕಿದೆ ನಮಗೆ, 6 ಆಫ್ ಕಪ್ಸ್ ಸಿಕ್ಕಿದೆ. ದಿಸ್ ಇಸ್ ವೆರಿ ಎಮೋಷನಲ್ ಕಾರ್ಡ್, ಇದು ನಾಸ್ಟಾಲ್ಜಿಕ್ ಕಾರ್ಡ್ ಅಂತಾನೆ ಹೇಳ್ಬೋದು. ಬಿಗಿನಿಂಗ್ ಆಫ್ ದಿಸ್ ರೀಡಿಂಗ್ ಅಲ್ಲೇ ನಾನೊಂಥರ ಇಲ್ಲಿ ಯಾವುದೇ ರೀತಿ ಲೈಟ್ ಕನೆಕ್ಷನ್ ನಾನು ನೋಡ್ತಾ ಇಲ್ಲ. ನಿಮ್ದು ಯಾವ ಥರ ಬಾಂಡಿಂಗ್ ಇದೆ ಅಂತ ಅಂದರೆ, ಮೆಮೊರೀಸ್ ತುಂಬ ಅಟ್ಯಾಚ್ ಆಗಿದೆ ನಿಮ್ಮಿಬ್ರು ಮಧ್ಯ. ಒಬ್ರು ಇಲ್ಲಿ ಅಥವಾ ಇಬ್ರು ಆಗಿರ್ಬೋದು,
ಪಾಸ್ಟ್ ಮೆಮೊರೀಸ್, ನಿಮ್ಮಿಬ್ರು ಮಧ್ಯ ಆದ ಪಾಸ್ಟ್ ಸಿಚುವೇಶನ್ಸ್, ಹಳೆ ಮಾತುಗಳು, ಹಳೆ ಕಂಫರ್ಟ್ ಸಿಚುವೇಶನ್ಸ್ಗಳು ಎಲ್ಲ ಅದನ್ನ ಪದೇ ಪದೇ ನೆನಪಿಸ್ಕೊಂತಾ ಇದ್ದಾರೆ. ನಿಮ್ಮಿಬ್ರು ಮಧ್ಯೆ ಪ್ರಾಬಬ್ಲಿ ಡಿಸ್ಟೆನ್ಸ್ ಇದೆ ಇವಾಗ, ನಿಮ್ಮಿಬ್ರು ಮಧ್ಯೆ ಈಗೋ ಇದೆ, ನಿಮ್ಮಿಬ್ರು ಮಧ್ಯೆ ಸೈಲೆನ್ಸ್ ಇದೆ ಇವಾಗ. ಬಿಕಾಸ್ ಆಫ್ ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಬಹುದು, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಬಟ್ ಎಮೋಷನಲಿ ಈ ಒಂದು ಕನೆಕ್ಷನ್ ನಿಮ್ನ ಮತ್ತೆ ಮತ್ತೆ ಅವ್ರ ಕಡೆ ಪುಲ್ ಮಾಡ್ತಾ ಇದೆ. ಬಿಕಾಸ್ ನಿಮ್ಮಿಬ್ರು ಮಧ್ಯ ಅದೊಂದು ಹಿಸ್ಟ್ರಿ ಅಟ್ಯಾಚ್ ಆಗಿದೆ. ಸೊ 6 of Cups ನಮಗಿಲ್ಲಿ ಹೇಳ್ತಾ ಇದೆ, ಈ ಕನೆಕ್ಷನ್ ಒಂಥರ ಇನ್ನೋಸೆಂಟ್ ಕನೆಕ್ಷನ್ ತರ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಲೈಕ್ ನೀವಿಬ್ರು ಒಬ್ರನ್ನೊಬ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈವನ್ ದೋ ಮಾತಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ರನ್ನೊಬ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಂಡ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನೀವು ಎಮೋಷನಲಿ ತುಂಬಾ ಕನೆಕ್ಟ್ ಆಗಿದ್ದೀರಾ. ಕೆಲವೊಬ್ಬೊಬ್ರಿಗೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ಈ ಪರ್ಸನ್ ನಿಮ್ಮ ಮೈಂಡಲ್ಲಿ ಏನಿದ್ದಾರೆ, ಅವರು ಅವ್ರ ಲೈಫಲ್ಲಿ ಈವನ್ ದೋ ಅವ್ರು ಇನ್ನೊಬ್ರನ್ನ ಮೀಟ್ ಆದ್ರೂ, ಇನ್ನೊಂದು ಪರ್ಸನ್ನ ಮೀಟ್ ಆದ್ರೂ ನಿಮ್ ಜೊತೆಗೆ ಅವ್ರು ಕಂಪೇರ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ಅದು ನೀವು ಆಗಿರ್ಬೋದು. ಡಸಂಟ್ ಮ್ಯಾಟರ್, ನಿಮ್ಮಿಬ್ರು ಮಧ್ಯ ತುಂಬಾ ಗ್ಯಾಪ್ ಬಂದಿರ್ಬೋದು, ತುಂಬಾ ಡಿಸ್ಟೆನ್ಸ್ ಇರ್ಬೋದು, ನೀವ್ ಎಷ್ಟೇ ಮೆಂಟಲಿ ಈ ಪರ್ಸನ್ ಇಂದ ಮೂವ್ ಆನ್ ಆಗೋಣ ಅಂತ ಇದ್ರೂನು ಏನಾಗ್ತಿದೆ, ಹಳೆ ಮೆಮೊರೀಸ್ ಮತ್ತೆ ಮತ್ತೆ ಬರ್ತಾ ಇದೆ. ಸೊ ಇಲ್ಲಿ ಅನ್ಫಿನಿಶ್ಡ್ ಎಮೋಷನಲ್ ಎನರ್ಜಿ ಇದೆ ನಿಮ್ಮಿಬ್ರು ಮಧ್ಯ. ಅಂದ್ರೆ ಫೀಲಿಂಗ್ಸ್ ಏನಿದೆ, ನೀವು ಅನ್ಕೊಂಡಿದೀರಾ ಎಲ್ಲ ಮುಗ್ದೋಗಿದೆ ಅಂತ, ಬಟ್ ನೋ, ಫೀಲಿಂಗ್ಸ್ ಆರ್ ನಾಟ್ ಫುಲ್ಲಿ ಗಾನ್. ಈ ಕನೆಕ್ಷನ್ ಇನ್ನೂ ಆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ನ ಕ್ಯಾರಿ ಮಾಡ್ತಾ ಇದೆ, ಟ್ರಸ್ಟ್ ಮೀ. ಓಕೆ, ಇಲ್ಲೇನ್ ಸೆಕೆಂಡ್ ಕಾರ್ಡ್ ಬಂದಿದೆ, 7 of Wands. ನಾವು ದಿಸ್ ಇಸ್ ವೇರ್ ಕಾಂಪ್ಲಿಕೇಟೆಡ್ ಎನರ್ಜಿ ಬರ್ತಾ ಇದೆ. ಅಂದ್ರೆ ನಿಮ್ಮಿಬ್ರು ಮಧ್ಯೆ ಯಾರೋ ಒಬ್ರು ಇಲ್ಲಿ ಎಮೋಷನಲಿ ಒಂಥರ ಪ್ರೊಟೆಕ್ಟ್ ಮಾಡ್ಕೊಂತ ಇದ್ದಾರೆ ಅವ್ರನ್ನ ಅವ್ರು ಪ್ರೊಟೆಕ್ಟ್, ಏನಿಂದ ಪ್ರೊಟೆಕ್ಟ್ ಮಾಡ್ಕೊಂತ ಇದ್ದಾರೆ ಐ ಡೋಂಟ್ ನೋ. ಯಾರೋ ಒಬ್ರು ಇಲ್ಲಿ ಒಂಥರ ಅವ್ರ ಎಮೋಷನ್ಸ್, ನನ್ನ ಎಮೋಷನ್ಸ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ನನ್ನ ಡಿಸಿಷನ್ನೇ ಮೇನ್ ಆಗಬೇಕು, ಆ ಥರ ಒಂದು ಥಾಟ್ ಅಲ್ಲಿ ಇದ್ದಾರೆ. ತುಂಬಾ ಸ್ಟಬರ್ನ್ ಎನರ್ಜಿ ನೋಡ್ತಾ ಇದೀನಿ, ತುಂಬಾ ಈಗೋ ಇದೆ. ಐ ಆಮ್ ಡ್ಯಾಮ್ ಶೋರ್, ಈವನ್ ದೋ ನೀವಿಬ್ರು ಎಷ್ಟೇ ಮೂವ್ ಆನ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ, ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ದೀರಂತ ನೀವ್ ಅನ್ಕೊಂಡಿದೀರಾ. ನೋ, ನೀವು ರಿಲ್ಯಾಕ್ಸ್ಡ್ ಆಗಿಲ್ಲ. ಬಿಕಾಸ್ ಇಲ್ಲಿ 7 of Wands ಏನ್ ತೋರಿಸ್ತಾ ಇದೆ, ಯಾರಿಗೋ ಒಬ್ರಿಗಿಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಒಂಥರ ಪ್ರೆಷರ್ ಫೀಲ್ ಆಗ್ತಾ ಇದೆ. ಲೈಕ್ ಎಮೋಷನ್ಸ್ ತುಂಬಾ ಇಂಟೆನ್ಸ್ ಆಗ್ತಾ ಇದೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಿದನ್ನ ಅಂತ, ಗೊತ್ತಾಗ್ತಾ ಇಲ್ಲ. ಸೊ ಇನ್ಸ್ಟೆಡ್ ಆಫ್ ಕನೆಕ್ಟ್ ಆಗೋದಕ್ಕೂ, ಐ ಮೀನ್ ಹೇಳ್ಕೊಳ್ಳೋದಕ್ಕಿಂತ ಒಂಥರ ದೂರ ಆಗ್ತಾ ಇದಾರೆ. ಇಲ್ಲ, ನನ್ನ ಎಮೋಷನ್ಸ್ನ ನಾನು ಮತ್ತೆ ಮತ್ತೆ ನೆನಪಿಸ್ಕೋಬಾರ್ದು, ನಾನು ದೂರ ಆಗ್ಬೇಕು, ನನ್ನ ಹಳೆ ಮೆಮೊರೀಸ್ನ ಎಷ್ಟೇ ನನ್ನ ತಲೆಗೆ ಬಂದ್ರು ನಾನು ಅದನ್ನ ಅವಾಯ್ಡ್ ಮಾಡಬೇಕು, ನಾನು ದೂರ ಹೋಗ್ತೀನಿ ಈ ಪರ್ಸನ್ ಇಂದ. ಈ ತರ ಐ ಥಿಂಕ್ ಯಾವ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಈ ತರ ಅವ್ರು ಅವಾಯ್ಡ್ ಮಾಡ್ತಾ ಇದಾರೆ ಆ ಎಮೋಷನ್ಸ್ನ. ಓಕೆ, ಐ ಆಮ್ ಡ್ಯಾಮ್ ಶೋರ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವ್ರೊಂಥರ ಹಾಟ್ ಅಂಡ್ ಕೋಲ್ಡ್ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಒನ್ ಪಾಯಿಂಟ್ ಅಲ್ಲಿ ಚೆನ್ನಾಗೇ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ, ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅವ್ರನ್ನವ್ರ ಹಿಂದೆ ಎಳ್ಕೊಂತಾ ಇದ್ದಾರೆ. ನಾಟ್ ಬಿಕಾಸ್ ಅವ್ರಿಗೆ ನಿಮ್ಮ ಮೇಲೆ ಏನು ಭಾವನೆಗಳಿಲ್ಲ ಅಂತ ಅಲ್ಲ, ಬಿಕಾಸ್ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆ ಎಮೋಷನ್ಸ್ ಬೇಡ ನನಗೆ, ಆ ಫೀಲಿಂಗ್ಸ್ ಬೇಡ, ಆ ತರ. ಅಂಡ್ ಐ ಥಿಂಕ್ ಯಾರಿಗೋ ಒಬ್ರಿಗಿಲ್ಲಿ ಫ್ಯಾಮಿಲಿ ಪ್ರೆಷರ್ ಇದೆ. ಥರ್ಡ್ ಪಾರ್ಟಿ ಅಂದ್ರೆ ಹೊರಗಡೆ ಅವ್ರ ಒಪಿನಿಯನ್ಸ್ ತುಂಬಾ ಮ್ಯಾಟರ್ ಆಗ್ತಾ ಇದೆ. ಪರ್ಸ್ನಲಿ ಸ್ಟ್ರೆಸ್ ಇದೆ ಯಾರಿಗೊಬ್ರಿಗಿಲ್ಲಿ, ನಿಮ್ಮ ಪರ್ಸನಿಗೆ ಆಗಿರ್ಬೋದು, ಅದು ಕರಿಯರ್ ಟೆನ್ಷನ್ ಕೂಡ ಆಗಿರಬಹುದು, ಅಥವಾ ಅವ್ರಿಗೆ ಇದಕ್ಕೂ ಮುಂಚೆ ಏನೋ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅನ್ಸುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಫೀಲಿಂಗ್ಸ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಒಂಥರ ಭಯ, ನಾನು ಯಾರಿಗೂ ಎಮೋಷನಲಿ ಕನೆಕ್ಟ್ ಆಗಬಾರ್ದು. ಈವನ್ ದೋ ನಿಮ್ಮ ಮೇಲೆ ಅವ್ರಿಗೆ ಎಮೋಷನ್ಸ್ ಇದ್ರೂನು ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಂತ ಇದ್ದಾರೆ. ಆ ತರ ಎನರ್ಜಿ ನೋಡ್ತಾ ಇದ್ದೀನಿ. ಓಕೆ, ಸೊ ಥರ್ಡ್ ಕಾರ್ಡ್ ಇಲ್ಲಿ ಏನ್ ಬಂದಿದೆ, 8 of Wands. ಇಲ್ಲಿ ಎನರ್ಜಿ ತುಂಬಾ ಚೇಂಜಿಂಗ್ ನೋಡ್ತಾ ಇದ್ದೀನಿ. ಬಿಕಾಸ್ 8 of Wands ಒಂದು ಮೂಮೆಂಟ್ ಹೇಳುತ್ತೆ. ಓಕೆ, ಕಮ್ಯುನಿಕೇಶನ್ ಬರ್ತಾ ಇದೆ, ಸಡನ್ ಶಿಫ್ಟ್ ಆಗ್ತಾ ಇದೆ, ಸಡನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಆ ಥರ ಹೇಳುತ್ತೆ. ಇವಾಗ ಕರೆಂಟ್ಲಿ ನಿಮ್ಮಿಬ್ರು ಮಧ್ಯೆ ಸಿಚುವೇಶನ್ ಸ್ಟಕ್ ಆಗಿರ್ಬೋದು.
ಬಟ್ ಈ ಒಂದು ಕನೆಕ್ಷನ್ ಸೈಲೆಂಟ್ ಆಗಿರಲ್ಲ, ಫಾರ್ ಎವರ್ ಇದು ಸೈಲೆಂಟ್ ಆಗಿರಲ್ಲ. ಸ್ಟ್ರಾಂಗ್ ಪಾಸಿಬಿಲಿಟೀಸ್ ಇದೆ ನಿಮ್ಮಿಬ್ರು ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗೋದಕ್ಕೆ. ಯಾರೋ ಒಬ್ರು ಇಲ್ಲಿ ಮೆಸೇಜ್ ಸೆಂಡ್ ಮಾಡೋ ಪಾಸಿಬಿಲಿಟೀಸ್ ಇದೆ. ನಿಮ್ಮಿಬ್ರು ಮಧ್ಯೆ ಸಮ್ ಮೂಮೆಂಟ್ ಆಗುತ್ತೆ, ನೋ ಡೌಟ್ ಇನ್ ದ್ಯಾಟ್. ಓಕೆ, ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ಈ ಪರ್ಸನ್ ನಿಮ್ನ ದೂರದಿಂದ ವಾಚ್ ಮಾಡ್ತಾ ಇದ್ದಾರೆ, ನಿಮ್ನ ನೋಡ್ತಾ ಇದ್ದಾರೆ. ಯಾವಾಗ ನಿಮ್ ಬಗ್ಗೆ ಎಮೋಷನ್ಸ್ ಬರ್ತಾ ಇದೆ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಫೀಲಿಂಗ್ಸ್ ನ ಸಪ್ರೆಸ್ ಮಾಡ್ತಾ ಇದ್ದಾರೆ. ಸಡನ್ ಸಡನ್ ಆಗಿ ನಿಮ್ ಯೋಚನೆ ಬರ್ತಾ ಇದೆ, ಬಟ್ ಯೋಚನೆ ಮಾಡೋದು ಬೇಡ ಅಂತ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಎಸ್, ನಿಮ್ಮಿಬ್ರ ಮಧ್ಯೆ ಮಾತುಕತೆ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಸ್ಟಾರ್ಟ್ ಆಗ್ಬೋದು. ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ನೀವು ಮೀಟ್ ಕೂಡ ಆಗ್ಬೋದು, ಪ್ರಾಬ್ಲಿ ಎಲ್ಲೋ ಟ್ರಾವೆಲ್ ಮಾಡಿರ್ತೀರಾ, ಆ ಟೈಮಲ್ಲಿ ಮೀಟ್ ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು, ಸಿ ಕನೆಕ್ಷನ್ ಗೊತ್ತಿದ್ದೋ ಗೊತ್ತಿಲ್ದನೇನೋ ತುಂಬಾ ಎಮೋಷನಲಿ ಫಾಸ್ಟ್ ಮೂವ್ ಆಗ್ತಾ ಇದೆ. ನೀವಿಬ್ರು ಇದಕ್ಕೆ ಮೆಂಟಲಿ ಪ್ರಿಪೇರ್ಡ್ ಆಗಿಲ್ಲ, ಬಟ್ ಸ್ಟಿಲ್ ಅದು ಫಾಸ್ಟ್ ಮೂವ್ ಆಗ್ತಾ ಇದೆ. ದಟ್ಸ್ ವೈ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಾಬಬ್ಲಿ ನಿಮಗೆ ಕಷ್ಟ ಫೀಲ್ ಆಗ್ತಿರ್ಬೋದು. ಸಿ ಫೀಲಿಂಗ್ಸ್ ಇದೆ, ಅಟ್ರಾಕ್ಷನ್ ಕೂಡ ಇದೆ ನಿಮ್ಮಿಬ್ರು ಮಧ್ಯ, ಎಮೋಷನಲಿ ಒಬ್ರನ್ನೊಬ್ರಿಗೆ ಆ ಒಂದು ಪುಲ್ ಕೂಡ ಆಗ್ತಾ ಇದೆ. ಬಟ್ ಎಮೋಷನಲ್ ಮೆಚ್ಯೂರಿಟಿ ಅಂಡ್ ಸ್ಟೆಬಿಲಿಟಿ ಅದೆರಡು ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಆ ಥರ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಫೋರ್ತ್ ಮೆಸೇಜ್, ಪೇಜ್ ಆಫ್ ಪೆಂಟಕಲ್ಸ್ ಏನ್ ಬರ್ತಾ ಇದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಓಕೆ, ನಿಮ್ಮಿಬ್ರು ಮಧ್ಯೆ ಕನ್ಫ್ಯೂಷನ್ ಇದೆ, ಒಬ್ರು ಇಲ್ಲಿ ಎಮೋಷನ್ಸ್ ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಇಬ್ರಲ್ಲಿ ಒಬ್ರು ಜೆನ್ಯೂನ್ ಆಗಿ ಕನೆಕ್ಷನ್ ನ ಮತ್ತೆ ರೀಸ್ಟಾರ್ಟ್ ಮಾಡೋಣ, ಸ್ಟೇಬಲ್ ಆಗಿ ಬಿಲ್ಡ್ ಮಾಡೋಣ, ಆ ಒಂದು ಥಾಟ್ ಇದೆ. ಬಿಕಾಸ್ ಪೇಜ್ ಆಫ್ ಪೆಂಟಕಲ್ಸ್ ಬಂತು ಅಂದ್ರೆ ದಿಸ್ ಇಸ್ ನಾಟ್ ಎಟ್ ಆಲ್ ಫೇಕ್ ಎನರ್ಜಿ. ಅಂದ್ರೆ ಯಾರೋ ಒಬ್ರು ಇಲ್ಲಿ ಪ್ರಾಕ್ಟಿಕಲಿ ಯೋಚನೆ ಮಾಡ್ತಾ ಇದ್ದಾರೆ ಫ್ಯೂಚರ್ ಬಗ್ಗೆ, ಹೆಂಗೆ ಇದನ್ನ ವರ್ಕ್ಔಟ್ ಮಾಡ್ಬೋದು ರಿಯಲಿಸ್ಟಿಕ್ ವೇಲಿ, ಆ ಥರ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಪೇಜ್ ಆಫ್ ಪೆಂಟಕಲ್ಸ್ ಅಂದ್ರೆ ಎಫರ್ಟ್ ಕಾರ್ಡ್, ಇದು ಸ್ಲೋ ಎಫರ್ಟ್, ಸ್ಮಾಲ್ ಸ್ಟೆಪ್ಸ್ ತಗೊಳ್ಳೋದು. ಅಂದ್ರೆ ಯಾರಿಗೂ, ಐ ಥಿಂಕ್ ದಿಸ್ ಇಸ್ ಯೋರ್ ಎನರ್ಜಿ, ಪೇಜ್ ಆಫ್ ಪೆಂಟಕಲ್ಸ್. ನೀವೇನಾದ್ರೂ ಮಕರ ರಾಶಿ, ವೃಷಭ ರಾಶಿ ಹಾಗೂ ಕನ್ಯಾ ರಾಶಿ ಅಂದ್ರೆ ಮೇ ಬಿ ದಿಸ್ ಇಸ್ ಯೋರ್ ಎನರ್ಜಿ. ಅಂದ್ರೆ ಈ ಕನೆಕ್ಷನ್ ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ. ಪ್ರಾಬಬ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವ್ರು ಒಂಥರ ಎಕ್ಸ್ಪ್ರೆಸಿವ್ ಅಲ್ಲ ಅನ್ಸ್ತಾ ಇದೆ. ಪ್ರಾಬ್ಲಿ ನೀವು ಆಗಿರ್ಬೋದು, ನೀವು ತುಂಬಾ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಬಟ್ ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ಆ ತರ ಎನರ್ಜಿ ನಿಮ್ ಕಡೆಯಿಂದ ಜಾಸ್ತಿ ಬರ್ತಾ ಇದೆ. ಸಿ ಈ ಕನೆಕ್ಷನ್ ಇಟ್ ಸ್ಟಿಲ್ ನೀಡ್ಸ್ ದಟ್ ಗ್ರೌಂಡಿಂಗ್ ಎನರ್ಜಿ. ಅಂದ್ರೆ ಈ ಕನೆಕ್ಷನ್ಗೆ ಇನ್ನೂ ಮೆಚ್ಯೂರಿಟಿ ಬೇಕು, ಕನ್ಸಿಸ್ಟೆನ್ಸಿ ಬೇಕು. ಬಿಕಾಸ್ ಎಮೋಷನಲಿ ಈ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ, ಬಟ್ ಪ್ರಾಕ್ಟಿಕಲಿ ಒಂದು ಪ್ರಾಪರ್ ಸ್ಟ್ರಕ್ಚರ್ ಬೇಕು. ಬಿಕಾಸ್ ಐ ಥಿಂಕ್ ಇಲ್ಲಿ ನೀವು ನಿಮ್ಮ ಫಿನಾನ್ಸ್ ಮೇಲೂ ಕೂಡ ವರ್ಕೌಟ್ ಮಾಡ್ತಾ ಇದ್ದೀರಾ, ನಿಮ್ಮ ಕರಿಯರ್ ಮೇಲೆ ಕೂಡ ವರ್ಕೌಟ್ ಮಾಡ್ತಾ ಇದ್ದೀರಾ. ಅವರು ಕೂಡ ಆಗಿರ್ಬೋದು, ಅವರ ರೆಸ್ಪಾನ್ಸಿಬಿಲಿಟೀಸ್, ಅವರ ಸ್ಟಡೀಸ್ ಆಗಿರ್ಬೋದು, ಲೈಫ್ನ ಫಸ್ಟ್ ಸ್ಟೇಬಲ್ ಮಾಡ್ಕೊಳ್ಳೋಣ, ಆ ಥರ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಈ ಥರ ಎನರ್ಜೀಸ್ ಕೂಡ ಇನ್ ಬಿಟ್ವೀನ್ ಬರ್ತಾ ಇದೆ. ಸೊ ಲೆಟ್ ಸಿ, ದೆನ್ ವಿ ಗಾಟ್ ಬಟರ್ಫ್ಲೈ, ಚೇಂಜ್ ಫಾರ್ ದ ಬೆಟರ್. ಸೊ ಒಂಥರ ಬ್ಯೂಟಿಫುಲ್ ಕನ್ಫರ್ಮೇಶನ್. ಓಕೆ, ಈ ಕನೆಕ್ಷನ್ ಸೇಮ್ ಎನರ್ಜಿಲ್ ಇರಲ್ಲ, ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ, ಸ್ಲೋಲಿ ಬರ್ತಾ ಇದೆ. ಓಲ್ಡ್ ಪ್ಯಾಟರ್ನ್ಸ್ ಏನೇ ಇರ್ಬೋದು ಅದು ಮುಚ್ಚಿ ಹೋಗ್ತಾ ಇದೆ. ಯಾವ ಸಿಚುವೇಶನ್ ನಿಮಗೆ ಪೇನ್ಫುಲ್ ಆಗಿತ್ತು, ಕನ್ಫ್ಯೂಸಿಂಗ್ ಆಗಿತ್ತು, ಅದಕ್ಕೆಲ್ಲದಕ್ಕೂ ಕ್ಲಾರಿಟಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಬಟರ್ಫ್ಲೈ ಈಸ್ ಆಲ್ ಅಬೌಟ್ ಎವಲ್ಯೂಷನ್ ಅಲ್ವಾ. ಅಂದ್ರೆ ಐ ಥಿಂಕ್ ಈ ಕನೆಕ್ಷನ್ ಇಬ್ರಿಗೂ ಏನೋ ಕಲ್ಸ್ಕೊಡ್ತಾ ಇದೆ, ಏನೋ ಒಂದು ಎಮೋಷನಲ್ ಇಂಪಾರ್ಟೆಂಟ್ ಲೆಸನ್ಸ್ ಕಲ್ಸ್ಕೊಡ್ತಾ ಇದೆ. ಸಿ ಮುಂಚೆ ಇದ್ದ ಮನ್ಸು, ಇಬ್ರದು ಮನ್ಸು ಇವಾಗ ಹಂಗಿಲ್ಲ. ಬಿಕಾಸ್ ನಿಮ್ಮಿಬ್ರು ಮತ್ತೆ ತುಂಬಾ ಡಿಸ್ಟೆನ್ಸ್ ಬಂದಿದೆ ಆಲ್ರೆಡಿ, ಅಂಡ್ ಆ ಡಿಸ್ಟೆನ್ಸ್ ನಿಮ್ನ ಡಿಫ್ರೆಂಟ್ ಪರ್ಸನ್ ಮಾಡಿದೆ. ನೀವು ಫಸ್ಟ್ ಟೈಮ್ ಈ ಪರ್ಸನ್ ಕನೆಕ್ಟ್ ಆದಾಗ ಇದ್ದ ನಿಮ್ಮ ಎನರ್ಜೀಸ್, ಇವಾಗಿರೋ ಎನರ್ಜೀಸ್ ತುಂಬಾ ಡಿಫ್ರೆನ್ಸ್ ಇದೆ. ಆ ಪೇಯ್ನ್ ಅಲ್ಲೇ ನೀವು ತುಂಬಾ ಬೆಳೆದಿದ್ದೀರಾ, ಆ ಸೈಲೆನ್ಸ್ ಅಲ್ಲೇ ನೀವು ತುಂಬಾ ಮೆಚ್ಯೂರಿಟಿ ಬಂದಿದೆ. ಸೊ ಆ ಪೇಷನ್ಸ್ ಅನ್ನೋದು ಇಬ್ರು ಬೆಳೆಸ್ಕೊಂಡಿದ್ದೀರಾ, ತುಂಬಾ ಪೇಷನ್ಸ್ ಬೇಕು. ಅಗೇನ್ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದೀರಿ ನಿಮ್ಮಿಬ್ರು ಮಧ್ಯ.
ಆಮ್, ಇಬ್ರು ಎಮೋಷ್ನಲಿ ಗ್ರೋ ಆಗೋದಕ್ಕೆ ಚೂಸ್ ಮಾಡ್ತಾ ಇದ್ದೀರಾ, ಈಗೋ ಅನ್ನೋದನ್ನ ಬಿಡ್ತಾ ಇದ್ದೀರಾ, ಭಯ ಅನ್ನೋದನ್ನ ಬಿಡ್ತಾ ಇದ್ದೀರಾ. ಸಿ, ಇಲ್ಲಿ ಗ್ರಾಸ್ ಹೋಪರ್ ಕೂಡ ಇದೆ. ಆಮ್, ಈ ಸಿಚುವೇಶನ್ ಬ್ಯಾಲೆನ್ಸಿಗೆ ತಗೋಬರ್ಬೋದು, ಈ ಕನೆಕ್ಷನ್ ನೀವು ಬ್ಯಾಲೆನ್ಸ್ಟಿಗೆ ತಗೋಬರ್ಬೋದು, ಬಟ್ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಮಾತ್ರ. ಸ್ಟ್ರಾಂಗೆಸ್ಟ್ ಅಡ್ವೈಸ್ ನಿಮಗೆ ಏನಂತ ಅಂದ್ರೆ, ಇಲ್ಲಿ ಸ್ಪಿರಿಟ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಕನೆಕ್ಷನ್ ಇನ್ನೂ ಡೆಲಿಕೇಟ್ ಸಿಚುವೇಶನ್ ಅಲ್ಲೇ ಇದೆ. ಇವಾಗ ಏನೇ ನೀವು ಡಿಸಿಷನ್ ತಗೊಂಡ್ರು ಈ ಪರ್ಸನ್ ಬಗ್ಗೆ, ಅದು ನಿಮಗೆ ಫ್ಯೂಚರ್ ಅಲ್ಲಿ ತುಂಬಾ ಹೆವಿಯಾಗಿ ಇಂಪ್ಯಾಕ್ಟ್ ಆಗ್ಬೋದು. ಯಾವ್ದಾದ್ರು ವರ್ಡ್ಸ್ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ, ಏನಕ್ಕಾದ್ರು ರಿಯಾಕ್ಟ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ. ಟೈಮಿಂಗ್ ಮ್ಯಾಟರ್ಸ್ ಅ ಲಾಟ್. ಅಂದ್ರೆ ನಿಮಗೆ ಪ್ರಾಬಬ್ಲಿ ಓಕೆ ಅನ್ಬ್ಲಾಕ್ ಮಾಡ್ಲಿ, ಐ ಮೀನ್ ನಾನು ಫೋರ್ಸ್ ಆಗಿ ಕೇಳೋಣ, ಫೋರ್ಸ್ಫುಲಿ ನನ್ನ ಕಮಿಟ್ಮೆಂಟ್ ಕೇಳೋಣ, ಫೋರ್ಸ್ಫುಲಿ ಅವ್ರ ಜೊತೆ ಮಾತಾಡೋಣ, ರಿಯಾಕ್ಟ್ ಮಾಡೋಣ ಅಂತೆಲ್ಲ ಅನ್ನಿಸ್ತಾ ಇರ್ಬೋದು. ಬಟ್ ನಿಮಗೆ ಬಿ ಕೇರ್ಫುಲ್, ನೆಸೆಸರಿ ಇದೆ ಚೆನ್ನಾಗಿ ಹ್ಯಾಂಡಲ್ ಮಾಡೋದು. ಎಮೋಷನ್ಸ್ ತುಂಬಾ ಬಂತು ಅಂತ ಜಂಪ್ ಇನ್ ಆಗಬೇಡಿ. ಆಕ್ಷನ್ಸ್ನ ಅಬ್ಸರ್ವ್ ಮಾಡಿ, ಎಷ್ಟು ಗ್ರೌಂಡೆಡ್ ಆಗಿರ್ತೀರಾ ಅಷ್ಟು ಒಳ್ಳೇದು. ಬಿಕಾಸ್ ಗ್ರಾಸ್ ಹೋಪರ್ ಇಲ್ಲಿ ಕ್ಯಾಲ್ಕುಲೇಟೆಡ್ ಮೂವ್ಮೆಂಟ್ಸ್ ಬಗ್ಗೆ ಹೇಳ್ತಾ ಇದೆ. ಎಷ್ಟು ನೀವು ಸ್ಮಾರ್ಟ್ ಆಗಿ ಮೂವ್ ಮಾಡ್ತೀರಾ ಅಷ್ಟು ಒಳ್ಳೇದು. ಬಿಕಾಸ್ ಈ ಕನೆಕ್ಷನ್ಗೆ ಒಂದು ಪೊಟೆನ್ಷಿಯಲ್ ಇದೆ ಇಂಪ್ರೂವ್ಮೆಂಟ್ಗೆ, ಬಟ್ ಎಮೋಷನಲ್ ಮೆಚ್ಯೂರಿಟಿ ತುಂಬಾ ಬೇಕು. ಸಿ, ನಾನು ಓವರ್ ಆಲ್ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಈ ಕನೆಕ್ಷನ್ ಎಮೋಷ್ನಲಿ ಡೆಡ್ ಆಗಿಲ್ಲ. ಬಿಕಾಸ್ ಮುಂಚೆನೆ ಹೇಳ್ದಂಗೆನೆ ನಿಮ್ಮಿಬ್ರು ಮಧ್ಯೆ ಮೆಮೊರೀಸ್ ಇದೆ, ನಿಮ್ಮಿಬ್ರು ಮಧ್ಯೆ ಆ ಒಂದು ಅಟ್ಯಾಚ್ಮೆಂಟ್ ಇದೆ, ಅನ್ಫಿನಿಶ್ಡ್ ಎನರ್ಜೀಸ್ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ಇಬ್ರು ಆಗಿರ್ಬೋದು ಅಥವಾ ಇಬ್ರಲ್ಲಿ ಒಬ್ರು ಆಗಿರ್ಬೋದು ಅವಾಯ್ಡ್ ಮಾಡ್ತಾ ಇದ್ದಾರೆ ಎಮೋಷನ್ಸ್ನ. ಅವ್ರನ್ನವ್ರು ಇದರಿಂದ ದೂರ ಕರ್ಕೊಂಡು ಹೋಗೋದಕ್ಕೆ ಫೋರ್ಸ್ಫುಲಿ ಅವ್ರನ್ನವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಾನೇನ್ ನೋಡ್ತಾ ಇದ್ದೀನಿ, ನಿಮ್ಮಿಬ್ರು ಮಧ್ಯ ಮತ್ತೆ ಆ ಕಮ್ಯುನಿಕೇಶನ್ ಬರೋದನ್ನ ನೋಡ್ತಾ ಇದ್ದೀನಿ. ಈ ಒಂದು ಕನೆಕ್ಷನ್ ಒಂದು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನಿಂತಿದೆ. ಒಂದು, ಅದು ಚೆನ್ನಾಗಿ ಬೆಳಿಬಹುದು ಅಂದ್ರೆ ನೀವಿಬ್ರು ಹತ್ರ ಆಗ್ಬೋದು, ನಿಮ್ಮಿಬ್ರು ಮಧ್ಯೆ ಆ ಮೆಚುರಿಟಿ, ಆ ಪೇಷನ್ಸ್, ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ. ಇಲ್ಲ ಅಂತ ಅಂದ್ರೆ ಫೋರ್ಸ್ಫುಲಿ ಏನೋ ಒಂದು ಹೇಳ್ಬಿಡೋದು, ಮಾತಾಡ್ಬಿಡೋದು, ಕನೆಕ್ಟ್ ಆಗಿ ಟ್ರೈ ಮಾಡೋದೆಲ್ಲ ಮಾಡಿದ್ರೆ ಇದು ಹೋಗುತ್ತೆ. ಓಕೆ, ನಾನಿಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಎಂಡಿಂಗ್ ನೋಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇದ್ದೀನಿ. ಇಬ್ರು ಎಮೋಷ್ನಲಿ ಏನೋ ಒಂದು ಕಲಿತಿರೋದು ನೋಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಲೆಸನ್ ನೀವು ಕಲಿತೀರಾ. ಓಕೆ, ಇಮಿಡಿಯೇಟ್ ಆಗಿ ನಾನು ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ರೆ ನೋ, ಅದಾಗಲ್ಲ. ಇಬ್ರು ಎಮೋಷ್ನಲಿ ರೆಡಿ ಆಗೋ ತನಕ ವೆಯ್ಟ್ ಮಾಡಿ, ಅವಾಗ ನೀವು ಒಂದು ಹೆಲ್ದಿ ಸ್ಟೇಬಲ್ ಕನೆಕ್ಷನ್ ಬಿಲ್ಡ್ ಮಾಡ್ಬೋದು. ಸೊ ಫೀಲಿಂಗ್ಸ್ ಇದೆ ನಿಮ್ಮಿಬ್ರು ಮಧ್ಯ, ಬಾಂಡ್ ಇನ್ನೂ ಕೂಡ ಇದೆ. ಬಟ್ ಎಮೋಷ್ನಲ್ ಬ್ಯಾಲೆನ್ಸ್ ಬೇಕು, ಮೆಚ್ಯೂರಿಟಿ ಬೇಕು, ಪೇಷನ್ಸ್ ಬೇಕು. ಕೇರ್ಫುಲಿ ಕನೆಕ್ಷನ್ನ ಹ್ಯಾಂಡಲ್ ಮಾಡಿದ್ರೆ ನೆಕ್ಸ್ಟ್ ಚಾಪ್ಟರ್ ನಿಮ್ಮಿಬ್ರು ಮಧ್ಯ ಓಪನ್ ಅಪ್ ಆಗುತ್ತೆ. ಇಲ್ಲ ಅಂದ್ರೆ ಕಷ್ಟ ಇದೆ. ಓಕೆ, ಸೊ ಎಸ್, ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ರೀಡಿಂಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 2 ಯಾರೆಲ್ಲ 5-2 ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮಿಬ್ರು ಮಧ್ಯ ಡೀಪ್ ಡೈನಾಮಿಕ್ ಕರೆಂಟ್, ಡೈನಾಮಿಕ್ ಕನೆಕ್ಷನ್ ಹೆಂಗಿದೆ ನೋಡೋಣ. ಈ ಒಂದು ಕನೆಕ್ಷನ್ ಸುತ್ತ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಎಮೋಷ್ನಲಿ, ಮೆಂಟಲಿ ಎಲ್ಲಿಗೆ ಹೋಗ್ತಾ ಇದೆ ಕನೆಕ್ಷನ್ ಅಂತ ನೋಡೋಣ. ಆ್ಯಂಡ್ ಆನೆಸ್ಟ್ಲಿ ಈ ಒಂದು ಟ್ಯಾರೋ ವಿಡಿಯೋದಲ್ಲಿ ವೆರಿ ಇಂಟ್ರೆಸ್ಟಿಂಗ್, ಎಮೋಷ್ನಲಿ ಇಂಪಾರ್ಟೆಂಟ್ ಮೆಸೇಜಸ್ ನಿಮಗೇನಿದೆ ಬರುತ್ತೆ. ಕಾರ್ಡ್ ಬೈ ಕಾರ್ಡ್ ಕೇರ್ಫುಲಿ ನೋಡೋಣ ಯೂನಿವರ್ಸ್ ನಿಮಗೇನು ಮೆಸೇಜಸ್ ಬರ್ತಾ ಇದೆ ಅಂತ. ಫಸ್ಟ್ ಒನ್ ಈಸ್ ಕ್ವೀನ್ ಆಫ್ ಸ್ವಾರ್ಡ್ಸ್, 2 ಆಫ್ ಪೆಂಟಕಲ್ಸ್. ಓಕೆ, ಲೆಟ್ಸ್ ಸಿ ದ third energy, which okay, so third energy, 4 of wands. Okay, fourth energy, page of wands.
Okay. So fifth energy, what is this? Firecracker, excitement, axe. Okay. So we got few cards ಇಲ್ಲಿ. Okay, first Queen of Swords ಏನ್ ಬಂದಿದೆ, ಬಿಗಿನಿಂಗ್ ಅಲ್ಲೇ ಬಂದಿದೆ. ಎಮೋಷನಲಿ ಯಾರೋ ಒಬ್ರು ತುಂಬಾ ಕೇರ್ಫುಲ್ ಆಗಿದ್ದಾರೆ. ಕೋಲ್ಡ್ ಹಾರ್ಟೆಡ್, ಕಂಪ್ಲೀಟ್ಲಿ ಕೋಲ್ಡ್ ಹಾರ್ಟೆಡ್ ಎನರ್ಜಿ ಬರ್ತಾ ಇಲ್ಲ. ಯಾರೋ ಒಬ್ರು ಆ ಪೇನ್ ಥ್ರೂ ತುಂಬಾ ಕಲ್ತಿದ್ದಾರೆ, ಡಿಸಪಾಯಿಂಟ್ಮೆಂಟ್ಸ್ ಥ್ರೂ ತುಂಬಾ ಕಲ್ತಿದ್ದಾರೆ, ತುಂಬಾ ಮೋಸ ಕೂಡ ಆಗಿದೆ ಅವ್ರ ಲೈಫಲ್ಲಿ, ಅದರಿಂದ ಕಲ್ತಿದ್ದಾರೆ. ಆ, ಯಾರೋ ಒಬ್ರು ಎಮೋಷನ್ಸ್ನ ಕಣ್ಮುಚ್ಕೊಂಡು ನಂಬೋದು ಎಲ್ಲ ಮಾಡ್ತಾ ಇಲ್ಲ, ತುಂಬಾ ಲಾಜಿಕಲಿ ನೋಡ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಈಸ್ ಯೋರ್ ಎನರ್ಜಿ. ಮೇ ಬಿ ನೀವು ಸ್ಟ್ರಾಂಗ್ ಬೌಂಡ್ರೀಸ್ ಹಾಕೊಂಡಿರ್ಬೋದು. ನಿಮ್ಮ ಒಂದು ಝೋಡಿಯಾಕ್ ಸೈನ್ ಅಕ್ವೇರಿಯಸ್, ಕುಂಭರಾಶಿ, ತುಲಾರಾಶಿ ಹಾಗೂ ಮಿಥುನ ರಾಶಿ. ಅಂದರೆ ಇದು ನಿಮ್ದಾಗಿರುತ್ತೆ, ನಿಮ್ಮ ಪರ್ಸನ್ ಎನರ್ಜಿ ಆಗಿರುತ್ತೆ. ಪ್ರಾಬ್ಲಿ ಯಾರೋ ಒಬ್ರು ಇಲ್ಲಿ ಒಂಥರ ಸೀರಿಯಸ್ ಆಗಿ ತಗೊತಾ ಇದ್ದಾರೆ ಲೈಫ್ನ. ಅವ್ರನ್ನ ಎಮೋಷ್ನಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಎಲ್ಲದನ್ನು ಕೇರ್ಫುಲ್ ಆಗಿ ಈ ಪರ್ಸನ್ ಅರ್ಥ ಮಾಡ್ಕೊತಾ ಇದ್ದಾರೆ. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವ್ರು ಇನ್ನೂ ವರ್ಡ್ಸ್ನ ನಂಬಲ್ಲ, ಆ್ಯಕ್ಷನ್ಸ್ನ ಮಾತ್ರ ನಂಬ್ತೀನಿ, ಆ ಥರ ಇದ್ದಾರೆ. ಅವ್ರಿಗೇನೋ ಸತ್ಯ ಬೇಕಾಗಿದೆ, ನಿಮ್ಮಿಂದ ಕ್ಲಾರಿಟಿ ಬೇಕಾಗಿದೆ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ನಿಮ್ಮಿಬ್ರು ಮಧ್ಯೆ ಈ ಕನೆಕ್ಷನ್ ಏನಿದೆ, ಐ ಥಿಂಕ್ ಪಾಸ್ಟಲ್ಲಿ ನಿಮ್ಮಿಬ್ರು ಮಧ್ಯೆ ಏನಾಯಿತು, ಇಬ್ಬರಲ್ಲಿ ಒಬ್ರನ್ನ ಅದು ಡೀಪ್ ಆಗಿ ಚೇಂಜ್ ಮಾಡಿದೆ. ಮೇ ಬಿ ನಿಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಅನಿಸುತ್ತೆ. ತುಂಬ ಕ್ಲಾರಿಟಿನೇ ಇಲ್ಲ ನಿಮ್ಮಿಬ್ರು ಮಧ್ಯೆ, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಅದೊಂದು ಕಾರಣಕ್ಕೆ ನಿಮ್ಮ ಪರ್ಸನ್ ಅವ್ರನ್ನ ಅವರು ಮೆಂಟಲಿ ಎಮೋಷ್ನಲಿ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ. ಬಿಕಾಸ್ ಕ್ವೀನ್ ಆಫ್ ಸ್ವರ್ಡ್ಸ್ ವೆರಿ ಇಂಟೆಲಿಜೆಂಟ್ ಎನರ್ಜಿ. ನಾನೇನು ನೋಡ್ತಾ ಇದ್ದೀನಿ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರು ತುಂಬ ವೈಸ್ ಡಿಸಿಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಮೋಷ್ನಲಿ ಅವ್ರು ಡಿಸಿಷನ್ ತಗೊತಾ ಇಲ್ಲ. ನಿಮ್ಮ ಬಗ್ಗೆ ಅವ್ರಿಗೆ ಕೇರಿಂಗ್ ಇರ್ಬೋದು, ಬಟ್ ಎಮೋಷನ್ಸ್ನ ಅವ್ರು ಎಲೋ ಮಾಡ್ತಾ ಇಲ್ಲ. ಅವ್ರನ್ನ ಒಂದು ಎಮೋಷನ್ಸ್ ಕಂಟ್ರೋಲ್ ಮಾಡೋದಕ್ಕೆ ಅವ್ರು ಬಿಡ್ತಾ ಇಲ್ಲ. ಅವ್ರ ಜೊತೆ ಪ್ರಾಬ್ಲಿ ನೀವು ಮಾತಾಡಕ್ಕೆ ಹೋದಾಗ ಒಂಥರ ಕೋಲ್ಡ್ ವೇಲಿ ಬಿಹೇವ್ ಮಾಡಿದ್ರು ಅನ್ಸುತ್ತೆ. ಓಕೆ, ಲೆಟ್ಸ್ ಸಿ. ಸೆಕೆಂಡ್ ಕಾರ್ಡಿಲ್ಲಿ ಏನು 2 ಆಫ್ ಪೆಂಟಕಲ್ಸ್ ಬಂದಿದೆ, ಇಂಬ್ಯಾಲೆನ್ಸ್ ಎನರ್ಜಿ ನೋಡ್ತಾ ಇದ್ದೀನಿ. ಐ ಥಿಂಕ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವ್ರ ಲೈಫಲ್ಲಿ ತುಂಬ ಸಿಚುವೇಶನ್ಸ್ ಆಗ್ತಾ ಇದೆ. ಎಮೋಷ್ನಲಿ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅವರಿಗೆ ವರ್ಕ್ ಪ್ರೆಷರ್ ಆಗಿರ್ಬೋದು, ಫಿನಾನ್ಷಿಯಲಿ ಕೂಡ ಪ್ರೆಷರ್ ಇದೆ, ಫ್ಯಾಮಿಲಿ ಕೂಡ ಪ್ರೆಷರ್ ಇದೆ. ಏನು ಡೆಸಿಷನ್ ತಗೊಳ್ಳೋದು ಈ ಕನೆಕ್ಷನ್ ಬಗ್ಗೆ ಅದು ಕೂಡ ಕನ್ಫ್ಯೂಷನಲ್ಲಿದ್ದಾರೆ ಅವರು. ತುಂಬ ಇನ್ಕನ್ಸಿಸ್ಟೆನ್ಸಿ ಎನರ್ಜಿ ಇದೆ. ಅಂದರೆ ಒನ್ ಮೂಮೆಂಟಲ್ಲಿ ಎವ್ರಿಥಿಂಗ್ ಈಸ್ ಫೈನ್, ನೆಕ್ಸ್ಟ್ ಮೂಮೆಂಟ್ ಎನರ್ಜಿ ತುಂಬ ಚೇಂಜ್ ಆಗ್ತಾ ಇದೆ. ಈ ಕನೆಕ್ಷನ್ ತುಂಬ ಅಪ್ ಆ್ಯಂಡ್ ಡೌನ್ ಫೇಸ್ ಮಾಡ್ತಾ ಇದೆ ಅನ್ಕೊತಾ ಇದ್ದೀನಿ. ಅಂದರೆ ನನಗೆ ಅನಿಸ್ತಾ ಇದೆ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವ್ರಿಗೆ ಈ ಕನೆಕ್ಷನ್ನ ಫುಲ್ಲಿ ಪ್ರಯಾರಿಟಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಬಿಕಾಸ್ ಅವ್ರ ಲೈಫಲ್ಲೇ ಬೇರೆ ಏನೇನೋ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಯಾರೋ ಒಬ್ರು ಇಲ್ಲಿ ಅವರ ಹಾರ್ಟ್ ಆ್ಯಂಡ್ ಮೈಂಡ್, ಅವ್ರ ಹಾರ್ಟ್ ಬೇರೆ ಹೇಳ್ತಾ ಇದೆ, ಅವ್ರ ಮೈಂಡ್ ಇನ್ನೇನೋ ಹೇಳ್ತಾ ಇದೆ. ಆ ಥರ ಸಿಚುವೇಶನಲ್ಲಿ ಈ ಪರ್ಸನ್ ಇದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಎಮೋಷ್ನಲಿ ಯಾವಾಗ ಫೀಲ್ ಆಗುತ್ತೆ, ಬಟ್ ಪ್ರಾಕ್ಟಿಕಲಿ ಅವರಿಗೆ ಆ ಒಂದು ಶ್ಯೂರಿಟಿ ಇಲ್ಲ ನಿಮ್ಮ ಬಗ್ಗೆ. ಹಿಂಗೆ ಕನೆಕ್ಷನ್ ಫಾರ್ವರ್ಡ್ ತಗೊಂಡು ಹೋಗೋದು, ತುಂಬ ಒಂಥರ ಜಗಲ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ರು ಮಧ್ಯ ಏನೋ ಸೆಟಲ್ ಡೌನ್ ಆಗಿಲ್ಲ. ಅಂದರೆ ಆ ಫೈನಲ್ ಡಿಸಿಷನ್ ತುಂಬ ಪೆಂಡಿಂಗಲ್ಲಿದೆ. ನಿಮಗೆ ಕನೆಕ್ಷನ್ ಬೇಕು, ಬಟ್ ಆ ಪರ್ಸನ್ಗೆ ಇದನ್ನ ಹೆಂಗೆ ಮೇಂಟೈನ್ ಮಾಡೋದು, ಹೆಂಗೆ ಇದನ್ನೇ ಚೂಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಓಕೆ, ಲೆಟ್ಸ್ ಸಿ. ಥರ್ಡ್ ಕಾರ್ಡ್ ಇಲ್ಲಿ ಏನು ಬ್ಯೂಟಿಫುಲ್ ಆಗಿ ಬಂದಿದೆ, 4 ಆಫ್ ವಾಂಡ್ಸ್. ಡಿಸ್ಪೈಟ್ ಆಲ್ ಕನ್ಫ್ಯೂಷನ್, ಎಮೋಷನಲ್ ಕಾಷನ್, ಈ ಒಂದು ಕಾರ್ಡ್ ಕ್ಲಿಯರ್ ಆಗಿ ಹೇಳ್ತಾ ಇದೆ ಪೊಟೆನ್ಷಿಯಲ್ ಇದೆ ಆ ಒಂದು ರಿಯೂನಿಯನ್ ಆಗೋದಕ್ಕೆ, ಆ ಒಂದು ಕನೆಕ್ಷನ್ ಸ್ಟೆಬಿಲಿಟಿಗೆ ಕರ್ಕೊಂಡು ಹೋಗೋದಕ್ಕೆ, ಕಂಫರ್ಟ್ ಝೋನಿಗೆ ಕರ್ಕೊಂಡು ಹೋಗೋಕ್ಕೆ. ಈ ಒಂದು ಕನೆಕ್ಷನಲ್ಲಿ ಸ್ಟೆಬಿಲಿಟಿ ಇದೆ. ಬಿಕಾಸ್ 4 ಆಫ್ ವಾಂಡ್ಸ್ ಒನ್ ಆಫ್ ದಿ ಸ್ಟ್ರಾಂಗ್ ಕಾರ್ಡ್. ಎಮೋಷನಲ್ ಕನೆಕ್ಷನ್ಗಳಿಗೆ ಲಾಂಗ್ ಟರ್ಮ್ ಪಾಸಿಬಿಲಿಟಿ ಇದೆ ಅಂತ ಕೂಡ ಅದು ಇಂಡಿಕೇಟ್ ಮಾಡುತ್ತೆ.
ಏನೇ ಸ್ಟ್ರೆಸ್ ಇರ್ಬೋದು, ಏನೇ ಕನ್ಫ್ಯೂಷನ್ ನಿಮ್ಮಿಬ್ರು ಮಧ್ಯ ಇರ್ಬೋದು, ಕನೆಕ್ಷನ್ ಇನ್ನೂ ಆ ಒಂದು ಟುಗೆದರ್ನೆಸ್ನ ಕ್ಯಾರಿ ಮಾಡ್ತಾ ಇದೆ. ಅಂದ್ರೆ ನಿಮ್ಮಿಬ್ರು ಮಧ್ಯ ಒಂದು ಕಂಫರ್ಟ್ನೆಸ್ ಇದೆ. ಓಕೆ. ಸೊ ನೀವಿಬ್ರು ಇವಾಗ ಏನು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ರೀಕಾನ್ಸಿಲಿಯೇಷನ್ ಡೆಫಿನೆಟ್ಲಿ ನೋಡ್ತಾ ಇದ್ದೀನಿ, ಅಥವಾ ನಿಮ್ಮಿಬ್ರು ಮಧ್ಯೆ ಒಂದು ಒಳ್ಳೆ ಟೈಮ್ ಸಿಗುತ್ತೆ ಸ್ಪೆಂಡ್ ಮಾಡೋದಕ್ಕೆ, ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ. ಸೊ ಡೆಫಿನೆಟ್ಲಿ ಈ ಕನೆಕ್ಷನ್ಲಿ ಪೊಟೆನ್ಷಿಯಲ್ ಇದೆ, ಕಮಿಟ್ಮೆಂಟ್ ಆಗೋದಕ್ಕೂ ಪೊಟೆನ್ಷಿಯಲ್ ಇದೆ. ದಿಸ್ ಇಸ್ ನಾಟ್ ಅ ಮೀನಿಂಗ್ಲೆಸ್ ಕನೆಕ್ಷನ್, ಕೀಪ್ ದಟ್ ಇನ್ ಮೈಂಡ್. ಓಕೆ. ಬಿಕಾಸ್ 4 ಆಫ್ Wands ಏನ್ 2 ಆಫ್ Pentacles ಆದ್ಮೇಲೆ ಬಂದಿದೆ ಅಲ್ವಾ. ಸೊ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಬ್ಯಾಲೆನ್ಸ್ ಬರುತ್ತೆ ಹೋಗ್ತಾ ಹೋಗ್ತಾ. ಮೇ ಬಿ ಇವಾಗ ಒಂಥರ ಇನ್ಸ್ಟೇಬಲ್ ಎನರ್ಜಿ ಇರಬಹುದು, ಇಬ್ರಿಗೂ ಎಮೋಷನಲಿ ಗ್ರೌಂಡಿಂಗ್ ಎನರ್ಜಿ ಬೇಕು. ಓಕೆ. ಓಕೆ, ಲೆಟ್ಸ್ ಗೋ ಟು ದ ಫೋರ್ತ್ ಕಾರ್ಡ್, ಪೇಜ್ ಆಫ್ ವಾಂಡ್ಸ್. ಪೇಜ್ ಆಫ್ ವಾಂಡ್ಸ್ ಒಂದು ಎಕ್ಸೈಟ್ಮೆಂಟ್ ಎನರ್ಜಿ, ಅಟ್ರಾಕ್ಷನ್ ಎನರ್ಜಿ, ಕ್ಯೂರಿಯಾಸಿಟಿ ಎನರ್ಜಿ, ಕಮ್ಯುನಿಕೇಶನ್ ಎನರ್ಜಿ, ಫ್ರೆಶ್ ಎನರ್ಜಿ. ಸೊ ನಿಮ್ಮಿಬ್ರಲ್ಲಿ ಒಬ್ರು, ಐ ಥಿಂಕ್ ದಿಸ್ ಇಸ್ ಯೋರ್ ಎನರ್ಜಿ. ನೀವೇನಾದ್ರೂ ಧನಸ್ಸು, ಮೇಷ ಹಾಗೂ ಸಿಂಹ ರಾಶಿ ಅಂದ್ರೆ ಐ ಥಿಂಕ್ ದಿಸ್ ಇಸ್ ಯೋರ್ ಎನರ್ಜಿ. ಡಸಂಟ್ ಮ್ಯಾಟರ್, ನಿಮೀಗ ಈ ಪರ್ಸನ್ ಮೇಲೆ ಅಟ್ರಾಕ್ಷನ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಏಜ್ ಗ್ಯಾಪ್ ತುಂಬಾ ಇದೆ ಅನಿಸ್ತಾ ಇದೆ. ಸೊ ಇಂಟ್ರೆಸ್ಟ್ ನಿಮ್ಗೆ ಈ ಪರ್ಸನ್ ಮೇಲೆ ಏನಿತ್ತು ಅದು ಡಿಸಪಿಯರ್ ಆಗಿಲ್ಲ. ಬಿಕಾಸ್ ಐ ಥಿಂಕ್ ನಿಮ್ಮಿಬ್ರು ಮಧ್ಯೆ ಅವಾಗವಾಗ ಮೆಸೇಜಸ್ ಕೂಡ ಆಗ್ತಾ ಇರುತ್ತೆ, ಅವಾಗವಾಗ ನೀವು ಫ್ಲರ್ಟ್ ಕೂಡ ಮಾಡ್ತಾ ಇರ್ತೀರಾ, ಅವಾಗವಾಗ ರೀಕನೆಕ್ಟ್ ಕೂಡ ಆಗ್ತಾ ಇದ್ದೀರಾ. ನಿಮಗದೊಂದು ಆಸೆ ಇದೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಅವಾಗವಾಗ ನೀವು ಕಾನ್ಫಿಡೆಂಟಲ್ ಅಪ್ರೋಚ್ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಿಕಾಸ್ ಪೇಜ್ ಆಫ್ ವಾಂಡ್ಸ್ ಯೂತ್ಫುಲ್ ಎನರ್ಜಿ ಇದೊಂದು. ಸೊ ಆ ಎಕ್ಸೈಟ್ಮೆಂಟ್ ಅನ್ನೋದು ನಿಮ್ಮಿಬ್ರು ಮಧ್ಯೆ ಇನ್ನೂ ಇದೆ, ಎಮೋಷನಲ್ ಮೆಚ್ಯೂರಿಟಿ ಇನ್ನೂ ಗ್ರೋ ಆಗ್ತಾ ಇದೆ. ಸೊ ಯಾ, ಐ ಥಿಂಕ್ ನಿಮಗಿನ್ನೂ ಈ ಒಂದು ಕನೆಕ್ಷನ್ ಎಕ್ಸೈಟಿಂಗ್ ತರಾನೇ ಇದೆ, ಬಟ್ ನಿಮಗೆ ಫ್ಯೂಚರ್ ಏನು ಈ ಕನೆಕ್ಷನ್ದು ಅದೇ ಗೊತ್ತಾಗ್ತಾ ಇಲ್ಲ ಪ್ರಾಬಬ್ಲಿ. ನಿಮ್ಮಿಬ್ರು ಮಧ್ಯೆ ಕೆಮಿಸ್ಟ್ರಿ ಇದೆ, ಅಟ್ರಾಕ್ಷನ್ ಇದೆ, ಬಟ್ ಎಲ್ಲಿಗೆ ಹೋಗ್ತಾ ಇದೆ ಕನೆಕ್ಷನ್ ಗೊತ್ತಾಗ್ತಾ ಇಲ್ಲ. ಮೇ ಬಿ ದಟ್ ಈಸ್ ವೈ ಯು ಗೈಸ್ ಆರ್ ಹಿಯರ್. ಓಕೆ, ಲೆಟ್ಸ್ ಸಿ ಇಲ್ಲಿ ಫೈರ್ ಕ್ರ್ಯಾಕರ್ ಏನ್ ಮೆಸೇಜ್ ಇದೆ, ಅದು ಕೂಡ ಎಕ್ಸೈಟ್ಮೆಂಟ್ ಮೆಸೇಜೇ ಬರ್ತಾ ಇದೆ. ದಿಸ್ ಇಸ್ ಪವರ್ಫುಲ್ ಕನ್ಫರ್ಮೇಶನ್ ಸ್ಪಿರಿಟ್ಸ್ ಕಡೆಯಿಂದ. ಆ ಒಂದು ಎಮೋಷನಲ್ ಎಕ್ಸೈಟ್ಮೆಂಟ್ ನಿಮ್ಮಿಬ್ರು ಮಧ್ಯೆ ಇನ್ನೂ ಇದೆ. ಎನರ್ಜಿ ಇಸ್ ನಾಟ್ ಡೆಡ್, ಎನರ್ಜಿ ಇಸ್ ನಾಟ್ ಡಿಸ್ಕನೆಕ್ಟೆಡ್. ಇನ್ ಫ್ಯಾಕ್ಟ್ ಸಡನ್ ನಿಮ್ಮಿಬ್ರು ಮಧ್ಯೆ ಒಂದು ಕಮ್ಯುನಿಕೇಶನ್ ಬರೋದು, ಸಡನ್ಲಿ ಅವ್ರು ನಿಮಗೆ ರಿಯಾಕ್ಟ್ ಮಾಡೋದು, ಎಕ್ಸೈಟ್ ಆಗಿ ರೆಸ್ಪಾಂಡ್ ಮಾಡೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರೋ ಪಾಸಿಬಿಲಿಟೀಸ್ ಇದೆ. ಸಡನ್ ಆಗಿ ಆ ಪರ್ಸನ್ ನಿಮಗೆ ಮೆಸೇಜ್ ಮಾಡ್ಬೋದು, ನೀವು ಎಕ್ಸ್ಪೆಕ್ಟೇ ಮಾಡ್ದಿಲ್ದಿರೋ ಟೈಮಲ್ಲಿ ಮೆಸೇಜ್ ಮಾಡ್ಬೋದು. ಫಾಸ್ಟ್ ಅಂಡ್ ಇಂಟೆನ್ಸ್ ಎನರ್ಜಿ ನೋಡ್ತೇನೆ. ಅಗೇನ್ ನಿಮಗೆ ಇಲ್ಲಿ ವಾರ್ನಿಂಗ್ ಮೆಸೇಜ್ ಕೂಡ. ಎಕ್ಸೈಟ್ಮೆಂಟ್ ಒಂದೇ ಸಾಕಾಗಲ್ಲ ಒಂದು ಕನೆಕ್ಷನ್ನ ನೀವು ತುಂಬಾ ದೂರ ಕರ್ಕೊಂಡು ಹೋಗ್ಬೇಕು ಅಂದ್ರೆ, ಬಿಕಾಸ್ ಎಕ್ಸೈಟ್ಮೆಂಟ್ ಇಸ್ ಟೆಂಪರರಿ ಸಮ್ಟೈಮ್ಸ್ ಅಲ್ವಾ. ಸೊ ಓಕೆ, ಎಕ್ಸೈಟ್ಮೆಂಟ್ನ ಎಂಜಾಯ್ ಮಾಡಿ, ಬಟ್ ಎಮೋಷನಲ್ ಬ್ಯಾಲೆನ್ಸ್ನ ಕಂಪ್ಲೀಟ್ ಆಗಿ ಕಳ್ಕೋಬೇಡಿ. ಓಕೆ, ದೆನ್ ಫೈನಲ್ ಕಾರ್ಡ್ ಇಲ್ಲಿ ಏನು ಆಕ್ಸ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾರಿಟಿ ಕಾರ್ಡ್ ಇದೆ. ಒಂಥರ ಸಮ್ ಅನ್ಸೀನ್ ಚಾಲೆಂಜಸ್ ಇದೆ. ಮೇ ಬಿ ಈಗೋ ಆಗಿರ್ಬೋದು, ನಿಮ್ಮಿಬ್ರು ಮಧ್ಯೆ ಟೈಮಿಂಗ್ ಇಶ್ಯೂಸ್ ತುಂಬಾ ಇದೆ, ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಆ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು. ಯಾರಿಗೋ ಒಬ್ರಿಗೆ ಇಲ್ಲಿ ಕಮಿಟ್ಮೆಂಟ್ದು ಫಿಯರ್ ಇದೆ. ಐ ಥಿಂಕ್ ದಿಸ್ ಇಸ್ ಯೋರ್ ಎನರ್ಜಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಐ ಥಿಂಕ್ ನಿಮ್ಮ ಎನರ್ಜಿ ಆಗಿರ್ಬೋದು. ಈ ಪರ್ಸನ್ ಜೊತೆ ಆಗಿರ್ಬೋದು, ಅಥವಾ ಇನ್ ಜನರಲ್ ಆಗಿ ಕಮಿಟ್ಮೆಂಟ್ ಭಯ ಇದೆ. ಯಾರ್ದೋ ಒಬ್ರು ಲೈಫಲ್ಲಿ ಥರ್ಡ್ ಪರ್ಸನ್ ಆಲ್ರೆಡಿ ಇದ್ದಾರೆ. ಏನೋ ಒಂದು ಪ್ರಾಬ್ಲಮ್ ಇದೆ ನಿಮ್ಮಿಬ್ರು ಮಧ್ಯ. ಕನೆಕ್ಷನ್ ಇಂಪಾಸಿಬಲ್ ಮುಂದೆ ಹೋಗೋಕ್ಕೆ ಅಂತ ನಾನು ನೋಡ್ತಾ ಇಲ್ಲ, ಬಟ್ ನಿಮ್ಮಿಬ್ರು ಮಧ್ಯ ಫ್ಯೂಚರ್ ಅಷ್ಟು ಸ್ಮೂತ್ ಆಗಿಲ್ಲ, ಅದಂತೂ ಕನ್ಫರ್ಮ್. ಓಕೆ, ಚಾಲೆಂಜಸ್ ಇದೆ. ಬಿಕಾಸ್ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಒಂದು ಪರ್ಸನ್ ಜೆನ್ಯೂನ್ಲಿ ಕನೆಕ್ಷನ್ ಬೇಕು ಅಂತ ಇದೆ, ಬಟ್ ಬ್ಲಾಕ್ಡ್ ಫೀಲ್ ಆಗ್ತಾ ಇದೆ, ಮೆಂಟಲಿ ಪ್ರಾಕ್ಟಿಕಲಿ ಆಗಿರ್ಬೋದು. ಯಾರಿಗೋ ಒಬ್ರಿಗೆ ಬೇರೆ ಕಡೆಯಿಂದ ಪ್ರೆಷರ್ ಇದೆ. ಬರೀ ಫೀಲಿಂಗ್ಸ್ ಮಾತ್ರ ಸಾಕಾಗಲ್ಲ ಒಂದು ಕನೆಕ್ಷನ್ ಬಿಲ್ಡ್ ಮಾಡಬೇಕು ಅಂದರೆ. ಕನೆಕ್ಷನಿಗೆ ಮೆಚೂರಿಟಿ ಬೇಕು, ಆನೆಸ್ಟಿ ಬೇಕು, ಸ್ಟೇಬಲ್ ಆ್ಯಕ್ಷನ್ಸ್ ಬೇಕು.
ನಿಮ್ಮಿಬ್ಬರ ಮಧ್ಯೆ ಎಮೋಷನ್ಸ್ ಇನ್ನೂ ಇದೆ, ಅಟ್ರಾಕ್ಷನ್ ಇನ್ನೂ ಇದೆ, ಪೊಟೆನ್ಷಿಯಲ್ ಇದೆ. ಹೊರಗಡೆಯಿಂದ ತುಂಬಾ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಬರ್ತಾ ಇದೆ. ಯಾರಿಗೂ ಒಬ್ರಿಗೆ ಪಾಸ್ಟ್ ಪೇನ್ ಇದೆ, ಪಾಸ್ಟಲ್ಲಿ ಏನೋ ಆಗಿರೋದನ್ನ ಇನ್ನೂ ಕ್ಯಾರಿ ಮಾಡ್ತಾ ಇದ್ದಾರೆ. ತುಂಬ ಎಮೋಷನ್ಸ್, ರೆಸ್ಪಾನ್ಸಿಬಿಲಿಟೀಸ್ ಕೂಡ ಅಟ್ ದ ಸೇಮ್ ಟೈಮ್ ಇದೆ. ಬಟ್ ಎನಿವೇಸ್ ಈ ಒಂದು ಕನೆಕ್ಷನ್ ಮಧ್ಯೆ ಎಕ್ಸೈಟ್ಮೆಂಟ್ ಇನ್ನೂ ಇದೆ. ಕಂಪ್ಲೀಟ್ ಎಂಡಿಂಗ್ ನಾನು ನೋಡ್ತಾ ಇಲ್ಲ. ತುಂಬ ಚಾಲೆಂಜಸ್ ಇದೆ ಆದರೆ ನಿಮ್ಮಿಬ್ರು ಮಧ್ಯ. ಇದು ಬ್ಯೂಟಿಫುಲ್ ಆಗಿ ಗ್ರೋ ಕೂಡ ಆಗೋ ಪೊಟೆನ್ಷಿಯಲ್ ಇದೆ. ನೀವಿಬ್ರು ಮೆಚ್ಯೂರ್ಡ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರೆ ಮಾತ್ರ. ಬಾಂಡ್ ಇನ್ನೂ ಇದೆ ನಿಮ್ಮಿಬ್ರು ಮಧ್ಯೆ, ಎಮೋಷನಲ್ ಎಕ್ಸೈಟ್ಮೆಂಟ್ ಇದೆ, ಪೊಟೆನ್ಷಿಯಲ್ ಇದೆ. ಬಟ್ ಔಟ್ಸೈಡ್ ಚಾಲೆಂಜಸ್ ನೀವು ಪ್ರಾಬಬ್ಲಿ ಇಗ್ನೋರ್ ಮಾಡ್ತಾ ಇದ್ದೀರಾ. ಅದು ನಿಮಗೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಡೋಂಟ್ ಇಗ್ನೋರ್ ದ್ಯಾಟ್. ಓಕೆ, ಟೇಕ್ ಥಿಂಗ್ಸ್ ಸ್ಲೋಲಿ, ಆ್ಯಕ್ಷನ್ಸ್ನ ಅಬ್ಸರ್ವ್ ಮಾಡಿ. ಓಕೆ, ಟೆಂಪ್ರರಿ ಎಕ್ಸೈಟ್ಮೆಂಟಿಗೆ ಬೀಳ್ಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು ಎಮೋಷ್ನಲ್ ಬ್ಯಾಲೆನ್ಸ್ನ ಕಳ್ಕೋಬೇಡಿ. ಓಕೆ, ಈ ಕನೆಕ್ಷನ್ ಗ್ರೋ ಆಗ್ಬೋದು, ಬಟ್ ಪೇಷನ್ಸ್ ತುಂಬ ಬೇಕು, ತುಂಬ ಆನೆಸ್ಟಿ ಬೇಕಾಗುತ್ತೆ, ತುಂಬ ಎಮೋಷ್ನಲ್ ಮೆಚ್ಯೂರಿಟಿ ಇಬ್ಬರು ಸೈಡಿಂದನೂ ಬೇಕಾಗುತ್ತೆ. ಓಕೆ, ಸೊ ದ್ಯಾಟ್ ಇಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋವರೆಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.